ಪುನಃ ತಮಿಳುನಾಡಿಗೆ ಪ್ರತಿನಿತ್ಯ 15 ದಿನಗಳ ಕಾಲ 12,000 ಕ್ಯೂಸೆಕ್ಸ್ ನೀರನ್ನು ಹರಿಸಬೇಕು ಕರ್ನಾಟಕದ ರಿಸರ್ವಾಯರ್ಗಳಿಂದ ತಮಿಳುನಾಡಿಗೆ ಅಂತಕ್ಕಂಥ ಒಂದು ಆದೇಶ. ಇವತ್ತು ನಮ್ಮ ರಾಜ್ಯ ಸರ್ಕಾರದ ಕಾವೇರಿ ನೀರನ್ನು ಬಿಡ್ತಕ್ಕಂಥ ವಿಷಯದಲ್ಲಿ ಬಹುಶಃ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದ್ರಲ್ಲಿ ತಮಿಳುನಾಡಿಗೆ ಹೋಲಿಕೆ ಮಾಡಿದಾಗ ಅಲ್ಲಿಯ ಸಿದ್ಧತೆಗಳನ್ನು ಅವ್ರು ಮಾಡ್ಕೋತಾರೆ. ಮುಂಗಾರಿನ ಮಳೆ ಪ್ರಾರಂಭ ಆದ ನಂತರ ಯಾವೊಂದು 2018 ಸುಪ್ರೀಂ ಕೋರ್ಟ್ನ ತೀರ್ಪು, ಅದರ ಜೊತೆಗೆ ಟ್ರಿಬ್ಯುನಲ್ನಲ್ಲಿ ಆ ನ್ಯಾಯಮಂಡಳಿಂದ ಕೊಟ್ಟಂಥ ಒಂದು ತೀರ್ಪೇನಿದೆ, ಪ್ರತಿ ತಿಂಗಳು ಇಂತಿಷ್ಟು ನೀರು TMC ನೀರು ಬಿಡಲೇಬೇಕು ಅಂತಕ್ಕಂಥ ಒಂದು ಆದೇಶಗಳು ಪಾಲಿಸಬೇಕಾದಂಥ ಅನಿವಾರ್ಯತೆ ರಾಜ್ಯದ ಮೇಲೆ ಹೊರಿಸಿದ್ದಾರೆ. ಎರಡು 2018 ಸುಪ್ರೀಂ ಕೋರ್ಟ್ನ ತೀರ್ಪಿನ ನಂತರ ಈ 2 ಅಥಾರಿಟಿಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ಅಂತಂದರು. ಈ ಅಥಾರಿಟಿನಲ್ಲಿ ತಮಿಳುನಾಡಿನ ಇಂಜಿನಿಯರ್ಸು, ರಾಜ್ಯದ ಇಂಜಿನಿಯರ್ಸು ಆ ಸದಸ್ಯರುಗಳಿರ್ತಾರೆ. ಇಲ್ಲಿ ಈ ವರ್ಷದ ನೀರನ್ನು ನಾವು ಹರಿಸ್ತಕ್ಕಂಥ ವಿಷಯದಲ್ಲಿ ಸರ್ಕಾರಕ್ಕೂ ಗೊತ್ತಿತ್ತು, ಅದಕ್ಕಿಂತ ಹೆಚ್ಚಾಗಿ ದೇಶದ ಒಂದು ಹವಾಗುಣದ ಪರಿಸ್ಥಿತಿಗಳು ಏನಾಗ್ಬೋದು ಅಂತ ಹೇಳಿ ಪ್ರಧಾನಮಂತ್ರಿಗಳು ಸಹ ಹಲವಾರು ಬಾರಿ ಸಭೆಗಳಲ್ಲಿ ಚರ್ಚೆ ಮಾಡಿದ್ದಾರೆ. ಈ ಬಾರಿಯ ಒಂದು ಹವಾಗುಣದಲ್ಲಿ ಮಳೆಯ ಕೊರತೆ ಆಗ್ತದೆ ಅಂತಕ್ಕಂಥ ಒಂದು ವಿಷಯಗಳು ಪ್ರಾರಂಭಿಕ ಹಂತದಿಂದಲೇ ಪ್ರಾರಂಭ ಏನಿತ್ತು. ತಮಿಳುನಾಡಿನ ಒಂದು ಪರಿಸ್ಥಿತಿ ಅಲ್ಲೇನಿದೆ, ಅದರ ಹಿನ್ನೆಲೆಯಲ್ಲಿ ಅವರುಗಳು ನಮಗೆ ಮೇ ತಿಂಗಳು, ಜೂನ್ ತಿಂಗಳಿನಲ್ಲಿ ಏನು ಪ್ರಾರಂಭ ಆಗ್ತದೆ, ಜೂನ್ 1ನೇ ತಾರೀಕಿನಿಂದ ಈ ವರ್ಷದ ನೀರನ್ನು ಬಿಡುಗಡೆ ಮಾಡ್ತಕ್ಕಂಥದ್ರಲ್ಲಿ, ಹಂಚಿಕೆ ಆಗಿರತಕ್ಕಂಥದ್ರಲ್ಲಿ ತಮಿಳುನಾಡಿನ ಒತ್ತಾಯಗಳೇನಿದೆ, ಒತ್ತಡಗಳು, ಅವರು ಬಹುಶಃ ಮೇ ತಿಂಗಳಿನಲ್ಲೇ ಈ 2 ಅಥಾರಿಟಿಗಳ ಮುಂದೆ ಹೋದರು. ಅಲ್ಲಿಂದ ಪ್ರಾರಂಭ ಆಯ್ತಿದ್ದು ಮೇ ತಿಂಗಳಿನಿಂದಲೇ. ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಕಾವೇರಿ ಜಲಾನಯನ ಪ್ರದೇಶದ ರೈತರಿಗೆ ಈ ಬಾರಿ ಯಾರು ನೀವು ನೀರಿನ ಆಧಾರದ ಬೆಳೆ ಹಾಕಬಾರ್ದು ಅಂತೇಳಿ ಮೊದಲೇ ಆದೇಶ ಮಾಡಿಬಿಟ್ರು ಸರ್ಕಾರದಿಂದ. ಯಾವೊಂದು ಕಬ್ಬು ಬೆಳೆದು ನಿಂತಿತ್ತು ಆ ಕಬ್ಬಿಗೆ ನೀರನ್ನು ಕೊಡ್ತಕ್ಕಂಥದ್ದನ್ನು ನಿಲ್ಲಿಸ್ಬಿಟ್ರು. ಹಲವಾರು ಭಾಗದಲ್ಲಿ ಕಬ್ಬು ಒಣಗೋಯ್ತು. ಕರ್ನಾಟಕ ರಾಜ್ಯದಲ್ಲಿ ರೈತರು ಬೆಳೆದಿರತಕ್ಕಂಥ ಕಬ್ಬು. ಇಲ್ಲಿ ಮೇ ತಿಂಗಳಿನಿಂದ ಜುಲೈ ತಿಂಗಳಿನವರೆಗೆ ಯಾವ್ಯಾವ ಹಂತದಲ್ಲಿ ತಮಿಳುನಾಡು ನಮ್ಮ 2 ಅಥಾರಿಟಿಗಳ ಮುಂದೆ ಒತ್ತಡಗಳನ್ನು ಹಾಕ್ತಾ ಬಂದರು. ಹಲವಾರು ಸಭೆಗಳನ್ನು 2 ರಾಜ್ಯಗಳ ಪ್ರತಿನಿಧಿಗಳ ಸಭೆಯನ್ನು ಕರೆದು ಚರ್ಚೆಗಳೇನಾಯಿತು. ಈ ಚರ್ಚೆಗಳ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಜುಲೈ 27, 28ನೇ ತಾರೀಕಿನ ತೀರ್ಪು 3.5 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು, 3,500 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅಂತಕ್ಕಂಥದ್ದು ಆದೇಶ ಮಾಡಿದ್ರು. ಸುಮಾರು 4.5 TMC ನೀರನ್ನು ಬಿಡಬೇಕಾಯಿತು. ಅದರ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಆಗಸ್ಟ್ 2ನೇ ತಾರೀಕು ಒಂದು ಸಭೆ ಕರೀತಾರೆ. ನಮ್ಮದು
ಆಗಸ್ಟ್ 2ನೇ ತಾರೀಕಿನ ಸಭೆ ಏನು ಕರೆದ್ರು, ನಾವುಗಳೆಲ್ಲ ಏನು ಭಾಗವಹಿಸಿದ್ವು, ನಾವು ಯೂಶುವಲಿ ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಸರ್ವ ಪಕ್ಷಗಳ ಸಭೆ ಕರೆದಾಗ ಮೊದಲು ಲೀಗಲಾಗಿ ಏನು ಆಗಬೇಕು ಅಂತಕ್ಕಂಥದ್ದನ್ನು ಚರ್ಚೆಗಳು, ದೆನ್ ಟೆಕ್ನಿಕಲಿ ಏನಾಗಬೇಕು ಅಂತಕ್ಕಂಥದ್ದನ್ನು ಇಂಜಿನಿಯರ್ಗಳು ಸಭೆ ಮುಂದೆ ಮಂಡನೆ ಮಾಡ್ತಕ್ಕಂಥದ್ದು ನಡ್ಕೊಂಬಂದಿರ್ತಕ್ಕಂಥದ್ದು. ಯಾಕೆಂದರೆ ಸರ್ವಪಕ್ಷ ಸಭೆಗಳಲ್ಲಿ ನಮ್ಮ ರಾಜ್ಯದ ವಾದವನ್ನು ಮಂಡನೆ ಮಾಡ್ತಕ್ಕಂಥ ವಕೀಲರುಗಳೇನಿದ್ದಾರೆ ಅವರು ಸಭೆ ಮುಂದೆ ನಡೆದಿರ್ತಕ್ಕಂಥ ಈ ಒಂದು ಅಥಾರಿಟಿಗಳಲ್ಲಿರ್ಬೋದು, ಕೋರ್ಟ್ನಲ್ಲಿರ್ಬೋದು, ಸಭೆಗೆ ಬ್ರೀಫ್ ಮಾಡ್ತಕ್ಕಂಥದ್ದು ನಡ್ಕೊಂಬಂದಿರ್ತಕ್ಕಂಥದ್ದು. ನಾವು 2ನೇ ತಾರೀಕು ಸಭೆ ಏನು ಹೋಗಿದ್ವು, ಆ ಸಭೆಯಲ್ಲಿ ಯಾವ ವಕೀಲರನ್ನು ಗಣನೆಗೆ ತಗೊಳ್ಳಿಲ್ಲ. ಅಲ್ಲಿ ಸಭೆಯಲ್ಲಿ ಅವರಿಂದ ಯಾವುದೋ ಮಾಹಿತಿನೂ ಇಡಲಿಲ್ಲ, ಅವ್ರು ಯಾರು ಚರ್ಚೆಗೂ ಭಾಗವಹಿಸಲಿಲ್ಲ. ಏಕಾಏಕಿ ಮುಖ್ಯಮಂತ್ರಿಗಳೇ ಎಲ್ಲ ಬ್ರೀಫ್ ಮಾಡಿಬಿಟ್ರು ಸರ್ವಪಕ್ಷ ಸಭೆಯಲ್ಲಿ. ಭಾಳ ಸರ್ಟಿಫಿಕೇಟು ಕೊಟ್ಟರು ಎಲ್ರಿಗೂ, ಕೇಂದ್ರ ಸರ್ಕಾರಕ್ಕೆ, ಕೇಂದ್ರದ ನೀರಾವರಿ ಸಚಿವರಿಗೆ, ಎಲ್ರಿಗೂ ಉತ್ತಮವಾದ ರೀತಿಯಲ್ಲಿ ಸರ್ಟಿಫಿಕೇಟು ಕೊಟ್ಟಿದ್ದಾರೆ. ಅವರೆಲ್ಲ ಸಂಪೂರ್ಣ ಸಹಕಾರ ಕೊಟ್ಟರು ಅಂತಕ್ಕಂಥದ್ದನ್ನು ಅವರೇ ಹೇಳ್ಕೊಂಡಿದ್ದಾರೆ. ಇದಕ್ಕಿಂತ ಮುಂಚೆ ಈ ಸರ್ಕಾರ ಯಾವ ರೀತಿ ನಡ್ಕೋತಾರೆ ಅನ್ನೋದಕ್ಕೆ ಇಲ್ಲಿ ಕರ್ನಾಟಕ ಭವನದಲ್ಲಿ ಒಂದು ಸಭೆ ಕರೆದಿದ್ದರಲ್ಲ, ಆಲ್ ಪಾರ್ಟಿ ಮೀಟಿಂಗ್, ಮತ್ತು ಸಂಸತ್ ಸದಸ್ಯರುಗಳ ಸಭೆ ಕರೆದ್ರು. ನಾನು ಆ ಸಭೆಗೆ ಹೋಗಲಿಲ್ಲ ಅಲ್ಲಿ, ಯಾಕೆಂದರೆ ನನಗೆ ನಮ್ಮ ಕುಟುಂಬದ ಕಾರ್ಯದಲ್ಲಿ ನಾನಿದ್ದೆ, ಆ ಸಭೆಗೆ ನಾನು ಹೋಗಿರಲಿಲ್ಲ. ನಾನು ಮಾಧ್ಯಮದಲ್ಲಿ ಗಮನಿಸಿದೆ. ನಾನು ನಮ್ಮ ರಾಜ್ಯವನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಪ್ರಮುಖ ವಕೀಲರು ಮೋಹನ್ ಕಾತರ್ಕಿ ಸಭೆಗೆ ಹೋದಾಗ ಕರ್ನಾಟಕ ಭವನದಲ್ಲಿ ಸಂಸತ್ ಸದಸ್ಯರ ಸಭೆ ಏನು ಕರೆದಿದ್ರು, ಅವರಿಗೆ ಕುರ್ಚಿ ಕೊಡ್ತಕ್ಕಂಥದ್ರಲ್ಲಿ ಅಗೌರವ ಸಲ್ಲಿಸಿ ಸಭೆಯಿಂದ ಅವ್ರು ನಿರ್ಗಮಿಸಿದ್ರು ಅಂತ ಹೇಳಿ ಒಂದು ಆರ್ಟಿಕಲ್ಲು ನೋಡಿದೆ ನಾನು. ಇಲ್ಲೆಲ್ಲ ಇದು CM ಸಭೆಯಿಂದ ಹೊರನಡೆದ ಸುಪ್ರೀಂ ವಕೀಲ ಮೋಹನ್ ಕಾತರ್ಕಿ. ಈ ಸಭೆ ಕರೆದ ಉದ್ದೇಶ ಏನಾವತ್ತು, ಆ ಸಭೆಯಲ್ಲಿ ಯಾವ್ಯಾವ ಹಂತದಲ್ಲಿ ಏನೇನಿದೆ ನಮಗೆ ಪರಿಸ್ಥಿತಿ, ಈ ವಕೀಲರು ಎಕ್ಸ್ಪ್ಲೈನ್ ಮಾಡಬೇಕಲ್ಲ, ಏನೇನು ಡಿಸ್ಪ್ಯೂಟ್ಗಳಿದ್ದಾವೆ, ಮಹದಾಯಿದು ಏನಾಗಿದೆ, ಅಲ್ಲಿಂದ ಅಪ್ಪರ್ ಕೃಷ್ಣಾದು ಏನಾಗಿದೆ, ಅಪ್ಪರ್ ಭದ್ರಾದು ಏನಾಗಿದೆ, ಇದರ ಸಭೆಯಲ್ಲಿದ್ದಂಥ ಅಂಶಗಳು ಚರ್ಚೆ ಮಾಡಲಿಕ್ಕೆ. ಆ ವಕೀಲರಿಗೆ ಕುರ್ಚಿನ ಕೊಡದೆ ಸಭೆಯಿಂದ ಅವರು ಹೊರನಡೆದ್ರು ಅಸಮಾಧಾನವಾಗಿ ಅಂತಕ್ಕಂಥದ್ದನ್ನು ಮಾಧ್ಯಮಗಳು ನೀವೇನು ಬರೀತೀರಿ. ಇವರು ಎಷ್ಟರ ಮಟ್ಟಿಗೆ ಯಾವ್ಯಾವ ಹಂತದಲ್ಲಿ ನಮ್ಮ ಒಂದು ನಡವಳಿಕೆಗಳು, ಸರ್ಕಾರದ ಜವಾಬ್ದಾರಿಗಳನ್ನ ನಿರ್ವಹಣೆ ಮಾಡಬೇಕು, ಅದು ಏನಾದರೂ ಒಂದು ಗಾಂಭೀರ್ಯತೆಯಿಂದ ಮಾಡ್ಕೊಂಡಿದ್ದಾರ. ಇಲ್ಲಿ ನಾನು ಹೇಳ್ತಕ್ಕಂಥದ್ದು ತಮಿಳುನಾಡಿಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸಗಳು ಇದನ್ನು ಸರಿಪಡಿಸ್ಕೊಳ್ಳಿ. ಏಕೆಂದರೆ ಈ 18ರಲ್ಲಿ ತೀರ್ಪು ಕೊಟ್ಟ ನಂತರ ಸುಪ್ರೀಂ ಕೋರ್ಟು ಈಗ ಕಾವೇರಿ ಟ್ರಿಬ್ಯುನಲ್ನಲ್ಲೂ ಡಿಸ್ಟ್ರೆಸ್ನ ಪರಿಸ್ಥಿತಿಗಳಲ್ಲಿ ನೀರಿನ ಕೊರತೆ ಇದ್ದಾಗ ಡಿಸ್ಟ್ರೆಸ್ ಫಾರ್ಮುಲಾ ಏನು ಅಂತಕ್ಕಂಥದ್ದು ಅವರು ಹೇಳಿರಲಿಲ್ಲ. ಸುಪ್ರೀಂ ಕೋರ್ಟು 127ಕ್ಕೆ ರೆಡ್ಯೂಸ್ ಮಾಡಿದ್ಮೇಲೆ ಅವ್ರು ನೀರು ಕೊಡ್ತಕ್ಕಂಥದ್ದನ್ನು 177 TMCಗೆ ಅವರು ಸಹ ಆ ಸಂದರ್ಭದಲ್ಲಿ ಡಿಸ್ಟ್ರೆಸ್ನ ಸಮಯದಲ್ಲಿ ಏನು ಫಾರ್ಮುಲಾನ ನೀವು ಜಾರಿಗೆ ತರಬೇಕು ಅಂತಕ್ಕಂಥದ್ದು ಅವರು ಹೇಳಿರಲಿಲ್ಲ. 2023ರಲ್ಲಿ ಒಂದು ಸಮಸ್ಯೆ ಆಯಿತು, ನೀರಿನ ಸಮಸ್ಯೆ. ಅದು ಹೊರತುಪಡಿಸಿದ್ರೆ ನಿರಂತರವಾಗಿ ನೀರು ಹರ್ಕೊಂಬಂದಿದೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು, ನೀವು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ಕಳೆದ 3 ವರ್ಷ ನೀವೇ ನೀರಾವರಿ ಮಂತ್ರಿಗಳು. ಈ 3 ವರ್ಷದಲ್ಲಿ
ನಾನು ಕೇಳ್ತಕ್ಕಂಥದ್ದು, ಡಿಸ್ಟ್ರೆಸ್ ಫಾರ್ಮುಲಾನ ಯಾವ ರೀತಿ ನೀವು ಮಳೆ ಕೊರತೆ ಇದ್ದಾಗ ಜಾರಿಗೆ ತರಬೇಕು ಅಂತಕ್ಕಂಥದ್ದಕ್ಕೆ ನಾವು ನಮ್ಮ ವಕೀಲರುಗಳ ಮುಖಾಂತರ ಒತ್ತಾಯ ಹಾಕಬೇಕಾಗಿತ್ತು. ಇದನ್ನು ನಾವು ನೀರು ಬಂದಾಗ ಸಲೀಸಾಗಿ ನೀರು ಹರಿದೋಗ್ತದೆ, ನಾವು ಆರಾಮಾಗಿರ್ತೀವಿ. ಏಕೆಂದರೆ ನಮ್ಮ ರಾಜ್ಯದಲ್ಲಿ ಈ ಕುರ್ಚಿ ಹಂಚಿಕೆಯ ರಾಜಕೀಯನೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಗ್ರಾಸ ಆಗಿರೋದು. ನಾಡಿನ ಜನತೆಯ ಸಮಸ್ಯೆ ಬಗ್ಗೆ ಆಗಲಿ, ಏನು ಪರಿಸ್ಥಿತಿಗಳಿದೆ ಜನರ ಸಮಸ್ಯೆ, ಇದು ಯಾವುದಕ್ಕೂ ಕಳೆದ 3-4 ವರ್ಷದಲ್ಲಿ ನಾವು ಅವರ ಬಗ್ಗೆ ಚಿಂತನೆ ಮಾಡದೇ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ನಮ್ಮ ಆದ್ಯತೆಗಳು ಕುರ್ಚಿ ಹಿಡಿಯೋದು ಹೇಗೆ ಅಂತಕ್ಕಂಥಲ್ಲೇ ನಮ್ಮ ಆದ್ಯತೆಗಳು ಇಟ್ಕೊಂಡಿದ್ದೇವೆ. ತಮಿಳುನಾಡಿನವರು ಆಗೋದ್ರೆ ಮೇ 20 ಹೋಗ್ತಾರೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ. ಮೇ 20 ನಮಗೆ ಜೂನ್ ತಿಂಗಳಲ್ಲಿ ಏನು 9.91 TMC ನೀರು ಬೇಕಾಗಿದೆ, ಅದನ್ನು ಬಿಡಬೇಕು ಅಂತೇಳಿ ರಿಲೀಸ್ ಮಾಡಬೇಕು ಅಂತ ಹವಾಲಾಗ್ತಾರೆ ಅಲ್ಲೋಗಿ. ದೆನ್ ಆ ಒಂದು ತಮಿಳ್ನಾಡಿನ ಒತ್ತಾಯದ ಮೇಲೆ ಜೂನ್ 23 ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು ಕರ್ನಾಟಕಕ್ಕೆ ರಿಮೈಂಡ್ ಮಾಡ್ತಾರೆ, ಈ 9.19 TMC ಜೂನ್ ಮಂತ್ಗೆ ಮತ್ತು ಜುಲೈ ತಿಂಗಳಿನಲ್ಲಿ 31.24 TMC ಏನು ಬಿಡಬೇಕು ಅದರ ಬಗ್ಗೆ ಚರ್ಚೆಗೆ ತಗೋತಾರೆ. ಯಾಕಂದರೆ ಜುಲೈ 1 ಯಾವೊಂದು ಮಳೆಯ ಒಂದು ರೈನ್ಫಾಲು ಇನ್ಫ್ಲೋ ಶುರುವಾಗ್ತದೆ, ಆ ಹಿನ್ನೆಲೆಯಲ್ಲಿ ಇದಕ್ಕೆಲ್ಲ ಅವರು ತಮಿಳ್ನಾಡವ್ರು ಮೊದಲೇ ಹವಾಲು ಹಾಕತ್ತಾರೆ. ಜುಲೈ 11 ತಮಿಳ್ನಾಡವರು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಕಾವೇರಿ ಯುಟಿಲೈಸೇಷನ್ ಬೆಂಗಳೂರಿಗೆ ಏನಿದೆ ಅಂತಕ್ಕಂಥ ಅಕೌಂಟ್ ಕೇಳ್ತಾರೆ ಜುಲೈ 11. ಜುಲೈ 15 ಕರ್ನಾಟಕ ಸರ್ಕಾರ CWRCಗೆ ಹೇಳ್ತಾರೆ, ರೆಗ್ಯುಲೇಟರಿ ಅಥಾರಿಟಿಗೆ, ನಾವು ರಿಲೀಸ್ ಮಾಡೋಕ್ಕಾಗಲ್ಲ, ನೀರು ಕಡಿಮೆ ಇದೆ ಅಂತ ಹೇಳ್ತಾರೆ. ಜುಲೈ 15 CWRC ಅವರು ಏನೂ ತೀರ್ಮಾನ ಮಾಡಲ್ಲ ನೀರು ಬಿಡ್ತಕ್ಕಂಥ ವಿಷಯದಲ್ಲಿ, ಅದನ್ನು ಮೀಟಿಂಗ್ನ ಡೆಫರ್ ಮಾಡ್ತಾರೆ. ದೆನ್ ಜುಲೈ 22-23 ಎಗೇನ್ ತಮಿಳ್ನಾಡು ಅವರು ಅವ್ರಿಗಿರ್ತಕ್ಕಂಥ ವಾಟರ್ ಶೇರಿನ ಶಾರ್ಟ್ ಫಾಲು ಏನಿದೆ ಅದ್ರ ಜೊತೆಗೆ ಅಲ್ಲಿ ನೀರಿನ ಸಮಸ್ಯೆ ಇದೆ ಅಂತೇಳಿ ಅವರು ಒತ್ತಾಯ ಆಗ್ತಾರೆ 22-23. ದೆನ್ ಜುಲೈ 23 CWMA ಅವರು CWRCಗೆ ಏನೇನು ಪರಿಸ್ಥಿತಿ ಅಂತಕ್ಕಂಥ ಒಂದು ಮಾಹಿತಿ ಕೊಡಿ ಅಂತೇಳಿ ಅವ್ರಿಗೆ ಡೈರೆಕ್ಷನ್ ಕೊಡ್ತಾರೆ. ಏನು ಸಿಚುವೇಶನ್ ಇದೆ ಎಕ್ಸಾಮ್ ಮಾಡಿ ಏನು ಮಾಡ್ಬೋದು ಪ್ರೋರೇಟ ಬೇಸಿಸ್ನಲ್ಲಿ ಅಂತಕ್ಕಂಥ ಮಾಹಿತಿ ಕೊಡಿ ಅಂತ ಹೇಳಿ. ಜುಲೈ 28 3,000 ಕ್ಯೂಸೆಕ್ ನೀರು 3,500 ಕ್ಯೂಸೆಕ್ಸ್ ನೀರನ್ನ 15 ದಿವಸ ಬಿಡಿ ಅಂತ ಆದೇಶ ಆಯಿತು. ಇದು ನಡೆದಿರ್ತಕ್ಕಂಥ ರೀತಿ. ಇಲ್ಲಿ ಪ್ರಶ್ನೆ, ನಮ್ಮ ರಾಜ್ಯ ಸರ್ಕಾರ ಈ ಒಂದು ವಿಷಯಗಳಲ್ಲಿ ನಾವು 3 ವರ್ಷದ ಮುಖ್ಯಮಂತ್ರಿಗಳಿಗೆ ಹೇಳ್ತಾರೆ, ಪಾಪ ಪಾರದರ್ಶಕತೆಯಿಂದ ತೀರ್ಮಾನ ತಗೋತಾರಂತೆ ನಮ್ಮ ಮುಖ್ಯಮಂತ್ರಿಗಳು. ನಮ್ಮ ರೈತರ ಹಿತವನ್ನು ಗಮನದಲ್ಲಿಟ್ಕೊಂಡು ಎಷ್ಟು ನೀರು ಬಿಡಬೇಕು ಅಂತಕ್ಕಂಥ ಪಾರದರ್ಶಕತೆಯನ್ನು ಅಳವಡಿಸ್ಕೊತೀನಿ ಅಂತಕ್ಕಂಥ ಪಾಪ ನೆನ್ನೆನೂ ಹೇಳಿದ್ದಾರೆ. ನಾನು ಆಗಸ್ಟ್ 2 ಸಭೆಯಲ್ಲಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಅವತ್ತೇ ಕೊಟ್ಟೆ. ನಾನು ಇವತ್ತು ಏನು ನೀವು ಕರೆದಿದ್ದೀರಿ ಈ ಸಭೆ, ಜುಲೈ 28 ಯಾವೊಂದು ವಾಟರ್ ಅಥಾರಿಟಿ ಅವ್ರು ನೀರು ಬಿಡಲಿಕ್ಕೆ ಹೇಳಿದ್ರು, ಅದರ ಹಿನ್ನೆಲೆಯಲ್ಲಿ ನಮ್ಮ ಸಭೆಯನ್ನು ಕರೆದಿದ್ದೀರಿ. ಈಗಾಗಲೇ ಕಳೆದ 2 ದಿವಸಗಳಿಂದ
ಕಬಿನಿ ಜಲಾಶಯಕ್ಕೆ KRSಗೆ ದೊಡ್ಡ ಪ್ರಮಾಣದ ನೀರಿನ ಹರಿವೇನಿದೆ, ಇದರ ಮೇಲೆ ಈಗಾಗಲೇ ಕಬಿನಿಯಿಂದ ನೀವು ಪ್ರತಿನಿತ್ಯ 25,000 ಕ್ಯೂಸೆಕ್ಸ್ ನೀರನ್ನು ಬಿಡ್ತಾ ಇದ್ದೀರಿ. ಇಲ್ಲಿ ಇದನ್ನು ನೀವು ನೋಡಿಕೊಂಡು ನಾವು ರಿಲೀಫ್ ಆಗಿದ್ದರೆ, ಸದ್ಯ ಎಲ್ಲ ತೊಂದರೆ ಇಲ್ಲ, ನೀರು ಹರಿತಾ ಇದೆ ಅಂತ ಇದ್ದರೆ, ಇದು ಬೀಸೋ ದೊಣ್ಣೆ ತಪ್ಪಿಸ್ಕೊಂಡಿದ್ದೀರಿ ಅಷ್ಟೇ. ಇದೇ ಪದ ಯೂಸ್ ಮಾಡಿದ್ದೀನಿ ಸಭೆಯಲ್ಲಿ. ಬೀಸೋ ದೊಣ್ಣೆಯನ್ನು ತಪ್ಪಿಸ್ಕೊಂಡಿದ್ದೀವಿ ಅಂತ ಹೇಳಿ ಮೈ ಮರಿಬೇಡಿ ಅಂತ ಹೇಳಿದೆ. ಏಕೆಂದರೆ ಮುಂದಿನ ಆಗಸ್ಟ್ ನಂತರ ಮತ್ತೆ ಪುನಃ ನೀರು ಬಿಡಬೇಕಲ್ಲ ನಾವು. ವಾಟರ್ ಶೇರಿಂಗ್ ಏನಿದೆ ಅದರ ಹಿನ್ನೆಲೆಯಲ್ಲಿ ಈಗ ನೀರು ಒಳ ಹರಿವಿದೆ ಅಂತ ಹೇಳಿ ಇದೇ ರೀತಿ ಮಳೆ ಸಂಪೂರ್ಣವಾಗಿ ಬಂದು ಜಲಾಶಯಗಳು ತುಂಬುತ್ತೆ ಅಂತಕ್ಕಂಥದ್ದು ನಾವು ಆಶಾಭಾವನೆ ಇಟ್ಕೊಳ್ಳೋಣ, ದೇವರು ಪ್ರಾರ್ಥನೆನೂ ಮಾಡೋಣ. ಆದರೆ ಏನಾದರೂ ಪರಿಸ್ಥಿತಿಗಳು ಹದಗೆಟ್ಟರೆ, ನೀರಿನ ಮಳೆಯ ಒಂದು ಕೊರತೆ ಬಂದು ಮತ್ತೆ ಮುಂದಿನ ತಿಂಗಳಿಂದ ಸಮಸ್ಯೆಗಳು ಶುರುವಾಗುತ್ತೆ ಆಗಸ್ಟ್ ಎಂಡ್ನಲ್ಲಿ, ಇದಕ್ಕೆ ಯಾವ ಕ್ರಮ ತೆಗೆದುಕೋಬೇಕು ಅನ್ನೋದ್ರ ಬಗ್ಗೆ ಮುಂಜಾಗ್ರತೆ ಕ್ರಮ ತಗೊಳ್ಳಿ ಅನ್ನೋದನ್ನು ಸಭೆಯಲ್ಲಿ ಹೇಳಿದೆ. ಇವತ್ತು ಆ ಪರಿಸ್ಥಿತಿ ಬಂದು ನಿಂತಿದ್ದೇವೆ. ಈಗ ತಮಿಳ್ನಾಡಿನವರು ತೆಗೆದುಕೊಳ್ತಕ್ಕಂಥ ಅವರ ಒಂದು ಗಾಂಭೀರ್ಯತೆ, ಅಲ್ಲಿಯ ಸರ್ಕಾರಗಳು ಈಗ ನೀವು ನೀರು ಬಿಟ್ಟರು 3,500 ಕ್ಯೂಸೆಕ್ಸ್ ನೀರು ಬಿಟ್ಟರು, ಅವ್ರು ಕೇಳಿದ್ರು ನೀವು 25,000 ಕ್ಯೂಸೆಕ್ಸ್ ಬಿಟ್ರಿ 3,500ಕ್ಕೆ, ಆದರೂ ಸಹ ಅವರು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಅರ್ಜಿ ಹಾಕ್ತಾರೆ ಡೈರೆಕ್ಷನ್ ಕೊಡಿ ಅಂತ ಹೇಳಿ. ನೀವು ಎಷ್ಟರ ಮಟ್ಟಿಗೆ ಸ್ಪೀಡ್ ಇದ್ದೀರಿ? ಬರಲೇ ಅದು ಆಮೇಲೆ ನೋಡೋಣ ಅನ್ನೋ ರೀತಿಯಲ್ಲಿ ನಿಮ್ಮಲ್ಲಿ ಒಂದು ರೀತಿ ಉಡಾಫೆ ಇದೆ. ಇಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ಈ ಜುಲೈ 15ರಿಂದ ಆಗಸ್ಟ್ 10ನೇ ತಾರೀಕು ಅಂದರೆ ಒಂದು 25 ದಿನದಲ್ಲಿ ಎಷ್ಟು ಬಾರಿ ನೀವು ಡೆಲ್ಲಿಗೆ ಬಂದ್ರಿ? ಬಹುಶಃ ನಿಮ್ಮ ಹತ್ರ ನನಗಿಂತ ಜಾಸ್ತಿ ಮಾಹಿತಿ ಇರ್ಬೋದು ಎಷ್ಟು ಬಾರಿ ಬಂದವರು ಇಲ್ಲಿ ನಮ್ಮ ಡೆಲ್ಲಿ ಸ್ನೇಹಿತರುಗಳಿಗೆ. ಜುಲೈ 15ಕ್ಕೆ ಒಂದು ಬಾರಿ ಡೆಲ್ಲಿಗೆ ಬಂದರು, ಜುಲೈ 21ಕ್ಕೆ ಡೆಲ್ಲಿಗೆ ಬಂದರು, ಜುಲೈ 27ಕ್ಕೆ ಡೆಲ್ಲಿಗೆ ಬಂದರು, ಆಗಸ್ಟ್ 9ಕ್ಕೆ ಡೆಲ್ಲಿಗೆ ಬಂದರು. ನೀವು ಬಂದು ಮಾಡಿದ ಕೆಲಸ ಏನು? ಏನಾದರೂ ಕಾವೇರಿಯ ನೀರಿನ ಹಂಚಿಕೆ ಏನು ಮಾಡಬೇಕಾಗಿದೆ ಈಗ ಈ ವರ್ಷದ ಮಳೆ ಕೊರತೆಯಲ್ಲಿ? ಇದಕ್ಕೆ ಏನೇನು ಕ್ರಮ ತೆಗೆದುಕೋಬೇಕಾಗ್ತದೆ ಅಂತೇಳಿ ಏನಾದರೂ ಒಂದು ದಿನ ನಿಮ್ಮ ವಕೀಲರುಗಳ ಜೊತೆ ಚರ್ಚೆ ಮಾಡಿದಾರ? ಇಲ್ಲಿ ಬಂದು ನೀವು ಬಂದು ಅವ್ರು ಯಾರು ಕೇರಳದ ಲೀಡ್ರು ವೇಣುಗೋಪಾಲು, ಕರ್ನಾಟಕಕ್ಕೂ ಆ ವೇಣುಗೋಪಾಲ್ಗೂ ಸಂಬಂಧ ಯಾಕೆ ಇಟ್ಕೊಂಡಿದ್ದೀರಿ ಗೊತ್ತಿಲ್ಲ ನನಗೆ. ಇಲ್ಲೆಲ್ಲೋ ಸುರ್ಜೇವಾಲು, ಅದೆಂಥ ಸುರ್ಜೇವಾಲು, ರಣದೀಪ್ ಸಿಂಗ್ ಸುರ್ಜೇವಾಲು, ನೀವು ಅವ್ರ ಮನೆ ಕಾಂಪೌಂಡ್ ಕಾಯಕ್ಕಿಲ್ಲಿ ಬರ್ತೀರಿ, ಇಲ್ಲಿ ಅವ್ರ ಮನೆ ಗೇಟ್ ತಟ್ಟಕ್ಕೆ ಬರ್ತೀರಿ, ಇಲ್ಲಿ ಬಾಗಿಲು ತಟ್ಟಕ್ಕೆ. ಇನ್ನೊಂದು ಕಡೆ ನಮ್ಮ ರಾಜ್ಯದವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರು, ಅಲ್ಲ ಅವೆರಡು ಕಡೆ ಬಾಗಿಲು ಏನಾದರೂ ಬೇಗ ತೆಗಿಲಿಲ್ಲ ಅಂತ ಇಲ್ಲಿ ಬರ್ತೀರಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮನೆ ಮುಂದೆ. ಅವರು ಖಾಲಿ ಕೈಯಲ್ಲಿ ನಿಮ್ಮನ್ನು ಕಳಿಸ್ತಾರೆ. ನೀವು ನಾನು ಅದನ್ನೇ ಒಂದು ತಿಂಗಳಿಂದ ನೋಡಿದ್ದೇನೆ, ನಿಮಗೆ ರಾಜ್ಯದ ಜನತೆಯ ಹಿತಾಸಕ್ತಿಗಿಂತ ಹೆಚ್ಚಾಗಿ ನಿಮ್ಮ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ, ನಿಮ್ಮ ಮಂತ್ರಿಮಂಡಲ ರಚನೆ, ಅಲ್ಲಿಂದ ಕ್ಯಾಬಿನೆಟ್ನ ಪೋರ್ಟ್ಫೋಲಿಯೋಗಳು ಮಂತ್ರಿಗಳಿಗೆ ಈಗ ಬಂತು ಆಗ ಬಂತು, ಈಗ ಬಂತು ಆಗ ಬಂತು, ದಿನ 1-2 ದಿವಸದಿಂದ ನೋಡ್ತಾನೆ ಇದ್ದೀವಿ. ಇದಕ್ಕೆ ಇವರು ಮನೆ ಬಾಗಿಲು ತಟ್ಟಕ್ಕೆ ಬರ್ತೀರಿ ಇಲ್ಲಿ. ನಿಮ್ಮ ಪರಿಸ್ಥಿತಿ ಎಲ್ಲಿಟ್ಕೊಂಡಿದ್ದೀರಿ? ಇನ್ನು ಇದು ಒಂದು ಭಾಗ. ಅಲ್ಲಿ ಕರ್ನಾಟಕದಲ್ಲಿದ್ದರೆ ಅಲ್ಲಿ ಯಾವುದೋ ಬಿಡದಿನಲ್ಲಿ ಎಂಥದ್ದು ಇಂಟಿಗ್ರೇಟೆಡ್ ಟೌನ್ಶಿಪ್ಪು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ಅದು ದಿನ ಪೇಪರ್ ಅಡ್ವರ್ಟೈಸ್ಮೆಂಟು, ಟಿ ವಿ ಅಡ್ವರ್ಟೈಸ್ಮೆಂಟು, ಅದೇನು ಆ ಟಿ ವಿಲಿ ಯಾವಾಗ ಒಂದೊಂದು ಅರ್ಧ ಗಂಟೆಗೂ ಶುರು ನೋಡಿ. ಜನತೆಗೆ ಅದೆಂಥದ್ದು ಉತ್ತಮವಾದಂಥ ರಸ್ತೆ,
ಕ್ರೀಡಾಂಗಣ, ಉದ್ಯಾನವನ, AAE, ಉದ್ಯೋಗ ಯುವಕರಿಗೆ ಯಾವಾಗ ಕೊಡ್ತೀರಪ್ಪ ಇವೆಲ್ಲ? ಇದಕ್ಕೆ ನಿಮಗೆ ಟೈಮ್ ಇದೆ. ಈ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ದಿನ ಕೂತ್ಕೊಳ್ಳೋದಕ್ಕೆ ಟಿ ವಿ ಮುಂದೆ ಅದೆಷ್ಟು ಕೋಟಿ ಖರ್ಚು ಮಾಡ್ತಿರೋ. ಈಗ ಅದೆಂಥದೋ, ಈಗ 1000 ಕೋಟಿ ಯಾರ ಅಪ್ಪನ ಮನೆದ್ರಿ ದುಡ್ಡು? 1000 ಕೋಟಿ 6000 ಗ್ರಾಮೀಣ ಪ್ರದೇಶದಲ್ಲಿ ಅದು ಭಾರತ್ ಜೋಡೋ ಸಂಘವಂತೆ, 4000 ಅರ್ಬನ್ ಏರಿಯಾದಲ್ಲಿ ಭಾರತ್ ಜೋಡೋ ಸಂಘ. 10,000 ಸಂಘಕ್ಕೆ, ಒಂದೊಂದು ಸಂಘಕ್ಕೆ 10 ಲಕ್ಷ ರೂಪಾಯಿ. ಏನಾದರೂ ಅರ್ಥ ಇದೆಯಾ? ಈ ಕೆಲಸ ಮಾಡ್ಕೊಂಡು ಕೂತಿದ್ದೀರಿ. ಇವತ್ತು ಕಾವೇರಿ ಜಲಾನಯ ಪ್ರದೇಶದಲ್ಲಿ ರೈತರು ಬೆಳೆ ಹಾಕೋಕ್ಕಾಗಲಿಲ್ಲ, ಬೆಳೆ ಉಳಿಸ್ಲಿಲ್ಲ, ಕಬ್ಬೆಲ್ಲ ನಾಶ ಆಗೋಯ್ತು. ಇವತ್ತು ಪಾರದರ್ಶಕವಾದಂಥ ರೀತಿಯಲ್ಲಿ ತೀರ್ಮಾನ ತಗೋತೀರಾ? ಇಷ್ಟು ಬಾರಿ ಡೆಲ್ಲಿಗೆ ಬಂದು ಮಾಡಿದ್ದೇನಪ್ಪ? ಇಲ್ಲಿ ಬರೋದು ವೇಣುಗೋಪಾಲ್ ಮನೆ ಕಾಂಪೌಂಡು, ಅಲ್ಲಿಂದ ಸುರ್ಜೇವಾಲ ಮನೆ ಕಾಂಪೌಂಡ್ ಕಾಯಕ ಬರ್ತೀರಾ ಇಲ್ಲಿ? ಈಗ ಪರಿಸ್ಥಿತಿ ಎಲ್ಲಿಗೆ ತಂದು ನಿಲ್ಲಿಸ್ತೀರಿ? ಏಕೆಂದರೆ ಎಲ್ಲ ಸರ್ಕಾರಗಳಿದ್ದಾಗಲೂ ಇದು ಬಂದಿದೆ ಸಮಸ್ಯೆ. ನೀರು ಬಿಡಲ್ಲ ಅಂತಲೂ ನೀವೇನು ಹೇಳೋಕ್ಕಾಗೋದಿಲ್ಲ, ಗೊತ್ತಿದೆ ನಮಗೆ. ಬಟ್ ನೀವು ನಡ್ಕೋತಾರೆ ರೀತಿಗಳೇನಿದೆ, 3 ವರ್ಷದಲ್ಲಿ ನೀವು ನೀರಾವರಿ ಮಂತ್ರಿಯಾಗಿ 2018ರ ತೀರ್ಪು ಏನು ಕೊಟ್ಟಿದ್ದಾರೆ, ಮಳೆ ಕೊರತೆ ಇದ್ದಾಗ ಏನು ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಅಲ್ಲಿ ಏನು ಆದೇಶ ಇಲ್ಲ. ಇದನ್ನೇ ದುರುಪಯೋಗ ಪಡಿಸ್ಕೊಂಡು ತಮಿಳ್ನಾಡಿನವರು ಒತ್ತಡಗಳನ್ನು ಹಾಕಿ ನೀರನ್ನು ಪಡೀತಕ್ಕಂಥದ್ದೇನಿದೆ, ಈ ಇಶ್ಯೂನ ಕಳೆದ 5 ವರ್ಷದಲ್ಲಿ 18 ಅಂದರೆ ಈಗಾಗಲೇ ಹೆಚ್ಚು ಕಡಿಮೆ 8 ವರ್ಷ ಆಯಿತು. ಈ ಇಶ್ಯೂನಲ್ಲಿ ನೀವು ಏನು ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಟಾಪ್ ಪ್ರಿಯಾರಿಟಿನಲ್ಲಿ, ಏಕೆಂದರೆ ಕಳೆದ 3-4 ವರ್ಷದಲ್ಲಿ ಸುಮಾರು 800 TMC ಮೇಲೆ ಹೋಗಿದೆ ಸಮುದ್ರಕ್ಕೆ ನೀರು. ಆ್ಯಾವ್ರೇಜ್ ಪ್ರತಿ ವರ್ಷ 300-340 TMC ಬಿಟ್ಟಿದ್ದೀವಿ. ಇದು ಹಲವಾರು ವರ್ಷಗಳು, 10 ವರ್ಷದಲ್ಲಿ 6 ವರ್ಷವೋ 7 ವರ್ಷವೋ ನೀರಿನ ಸಮಸ್ಯೆ ಇರಲ್ಲ, ಇನ್ನೊಂದು 3-4 ವರ್ಷ ಸಮಸ್ಯೆ ಬರುತ್ತೆ. ಈ ಸುಪ್ರೀಂ ಕೋರ್ಟ್ನ ತೀರ್ಪು ಬಂದ ನಂತರ 2018ರಲ್ಲಿ ಈ 6 ವರ್ಷದಲ್ಲಿ ಎಷ್ಟು ಬಾರಿ ಈ ಡಿಸ್ಟ್ರೆಸ್ ಫಾರ್ಮುಲಾನ ಅಳವಡಿಕೆ ಮಾಡಲಿಕ್ಕೆ ಒತ್ತಡವನ್ನು ತಂದಿದ್ದೀರಿ? ಎಷ್ಟು ಚರ್ಚೆ ಆಗಿದೆ? ಬರೀ ಮೇಕೆದಾಟು ಅಂತ ಕೂತ್ಕೊಂಡ್ರು. ನಿಮಗೆ ಮೇಕೆದಾಟು ಪರ್ಮಿಷನ್ ಸಿಕ್ಕಿದ್ರು ಎಷ್ಟು ವರ್ಷ ಬೇಕು ಅಲ್ಲಿ ಕಟ್ಟಲಿಕ್ಕೆ? ಇನ್ನೂ ಭಾಳ ಮುಂದಿದ್ದು ಹೋಗಬೇಕಾಗಿದೆ. ಅದು ಇನ್ನೂ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಆಗಬೇಕು. ಅಲ್ಲಿರ್ತಕ್ಕಂಥ ಪ್ರಾಣಿಯಲ್ಲಿ ಕಳಿಸ್ತೀರಿ. ಈಗಲೇ ಚನ್ನಪಟ್ಟಣ, ಕನಕಪುರ ಎಲ್ಲ ಕಡೆ ಬರ್ತಾಯಿವೆ ಪ್ರಾಣಿಗಳು. ಬೆಂಗಳೂರು ಸಿಟಿ ಕರ್ಕೊಂಬಂದುಬಿಡ್ತೀರಾ? ಇವೆಲ್ಲ ಸಮಸ್ಯೆಗಳಿದೆ. ಆದರೆ ಈ ಡಿಸ್ಟ್ರೆಸ್ ಫಾರ್ಮುಲಾ ಬಗ್ಗೆ ಯಾತಕ್ಕೆ ನೀವು ಇನ್ನೂ ಒತ್ತಡ ಹಾಕಿಲ್ಲ? ಏನು ಮಾಡ್ತಾಯಿದ್ದೀರಿ? ನೀರು, ಮಳೆ ನಮಗೆ ಸಹಕಾರ ಕೊಟ್ಟಾಗ, ಪ್ರಕೃತಿ ಸಹಕಾರ ಕೊಟ್ಟಾಗ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ತಮಿಳ್ನಾಡಿಗೆ ನೀರು ಬಿಟ್ಟಿದ್ದೀವಿ. ಅವರು 3 ಬೆಳೆ ತಗೋತಾರೆ, ನಮಗೆ 1 ಬೆಳೆನೂ ಇಲ್ಲ. ಅವರು ಎಷ್ಟು ಬಾರಿ ಕರ್ನಾಟಕದಲ್ಲಿ ನೀರು ಎಷ್ಟಿದೆ ಅಂತಕ್ಕಂಥದ್ದನ್ನು ಲೆಕ್ಕಾಚಾರ ಮಾಡಿಕೊಂಡು ಏನೇನು ಒತ್ತಡಗಳಾಗ್ತಾರೆ. ನೀವು ಎಷ್ಟು ಬಾರಿ ಹೋಗಿ ಅಲ್ಲಿ ಯಾರನ್ನು ಕಳಿಸಿ, ಅಲ್ಲಿರ್ತಕ್ಕಂಥ ಭವಾನಿ ಡ್ಯಾಮ್ ಇರ್ಬೋದು, ಮೆಟ್ಟೂರು ಡ್ಯಾಮ್ ಇರ್ಬೋದು, ಅಲ್ಲಿ ಎಷ್ಟು ನೀರಿದೆ ಪ್ರಮಾಣ ಅಂತಕ್ಕಂಥದ್ದನ್ನು ಮಾಹಿತಿ ತಗೊಂಡು ಅವರು ಎಷ್ಟು ಎಕ್ಸ್ಟೆಂಟ್ಗೆ ಬೆಳೆ ಹಾಕ್ಕೊಂಡಿದ್ದಾರೆ, ನಮ್ಮ ಪರಿಸ್ಥಿತಿ ಏನಿದೆ, ಇದೆಲ್ಲವನ್ನು ಸರಿಯಾದ ರೀತಿಯಲ್ಲಿ ಮಂಡನೆ ಮಾಡಬೇಕೋ ಬೇಡವೋ? ನೀವು ಏನು ಮಾಡಿದ್ದೀರಿ? ನಿಮಗೆ ರಾಜಕೀಯ ಮಾಡೋಕ್ಕೆ ಪುರ್ಸೊತ್ತಿಲ್ಲ, ರೈತರು ಭೂಮಿ ಹೊಡೆಯೋಕ್ಕೆ ಪುರ್ಸೊತ್ತಿಲ್ಲ ನಿಮಗೆ. ಅದರಿಂದ ಇವತ್ತು ಈ ಸರ್ಕಾರದ ನಡವಳಿಕೆ ಏನು ನಡೀತಾ ಇದೆ, ರಾಜ್ಯ ಮುಳುಗಿಸ್ತಕ್ಕಂಥವ್ರು ಇವರೇನು ಉದ್ಧಾರ ಮಾಡೋರಲ್ಲ. ಇವರು
ಮಾತಿದ್ರೆ ಕೇಂದ್ರ ಸರ್ಕಾರ ಅಂತೀರಿ. ಈ ದೇಶದ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ, ಸಂವಿಧಾನದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದಕ್ಕೆ ತೀರ್ಪುಗಳಿಗೆ ಎಲ್ಲರೂ ತಲೆ ಬಾಗಬಾರ್ದಂಥ ಅನಿವಾರ್ಯತೆ ಇದೆ. ಇಂಥ ಪರಿಸ್ಥಿತಿನಲ್ಲಿ ನಮ್ಮ ವಕೀಲರುಗಳನ್ನು ಇದಕ್ಕೆ ಒಂದು ಡೆಪ್ಯೂಟ್ ಮಾಡ್ಕೊಂಡು ಒಬ್ಬ ಮಂತ್ರಿನ ಪಾಪ ಈಗ ರಾಮಲಿಂಗ ರೆಡ್ಡಿ ಅವ್ರನ್ನೇನೋ ಮಾಡ್ಕೊಂಡಿದ್ದೀರಿ, ಅವ್ರಿಗಿನ್ನೂ ಆ ಮಾಹಿತಿಗಳು ಏನಿದೆ ಅಂತ ಗೊತ್ತಿಲ್ಲ. ಅವ್ರಿಗೆ ಎಷ್ಟು ಅಧಿಕಾರ ಜವಾಬ್ದಾರಿ ಕೊಟ್ಟಿದ್ದಾರೋ ಅದು ಗೊತ್ತಿಲ್ಲ ನಮಗೆ. ಕೇಂದ್ರ ಪಾಪ ಎಲ್ಲ ಕಡೆ ಓಡಾಡ್ತಾವ್ರು ಅವರು. ಎತ್ತಿನ ಹೊಳೆದೇನೋ ಕೋಲಾರ ಚಿಕ್ಕಬಳ್ಳಾಪುರಕ್ಕೂ ನೀರು ತರ್ತಾರೆ. ಎಷ್ಟು ವರ್ಷ ಆಗೋಯ್ತು ಎತ್ತಿನ ಹೊಳೆದು? ಪ್ರತಿ ವರ್ಷಲೂ ಹೇಳ್ತಾರೆ ಮುಂದಿನ ಜೂನು ಹೇಳ್ತಾವ್ರೆ. ಅಂದರೆ ನಾಳೆ ಬಾ ಅಂತ ಹಿಂದೆ ಹಳ್ಳಿನಲ್ಲಿ ಮನೆ ಮುಂದೆ ಬಾಗಿಲಿಗೆ ಹಾಕ್ತಿದ್ವಲ್ಲ ನಾವು, ನಾಳೆ ಬಾ ಅಂತೇಳಿ. ಹಾಗೆ ಮುಂದಿನ ವರ್ಷದ ಜೂನು ಇದು ಹೇಳ್ಕೊಂಡು ಬರ್ತಾನೆ ಅವರೇ 2011-12ರಿಂದ. ಅದರಿಂದ ಮಾತೆತ್ತಿದರೆ ಅಲ್ಲಿರ್ತಕ್ಕಂಥ ಕೆಲವು ಮಂತ್ರಿಗಳು ಅವಕ್ಕೆಲ್ಲ ನಾನು ಯಾಕೆ ಉತ್ತರ ಕೊಡಲಿ? ಅವ್ರ ಕೈಯಲ್ಲಿ ಹೇಳಿಸೋದು, ಇವ್ರು ಹೇಳೋ ಇದಿಲ್ಲ. ಮೇಕೆದಾಟಿಗೆ ಪರ್ಮಿಷನ್ ಕೊಡಿಸ್ಲಿ. ಮೇಕೆದಾಟಿಗೆ ನೀವು ಪರ್ಮಿಷನ್ ಸಿಕ್ಕಿದ್ರು ಇನ್ನು ಎಷ್ಟು ವರ್ಷ ಬೇಕಾದ ಕಟ್ಟೋದಕ್ಕೆ ನೀವು 10-15 ವರ್ಷ ತಗೋತೀರಿ. ಅಪ್ಪರ್ ಭದ್ರಾ ಏನಾಯಿತು? 2006ರಲ್ಲಿ ನಾವೇ ಕ್ಲಿಯರೆನ್ಸ್ ಕೊಟ್ಟೆ ನನ್ನ ಕ್ಯಾಬಿನೆಟ್ನಲ್ಲೇ. 20 ವರ್ಷ ಆಯಿತು, ಇನ್ನೂ ಅಪ್ಪರ್ ಭದ್ರಾ. ಎತ್ತಿನ ಹೊಳೆ ನೀವೇ ಹೇಳಿದ್ರಲ್ಲಪ್ಪ 2 ವರ್ಷದಲ್ಲಿ ಕೊಡ್ತೀವಿ ನೀರು ಅಂತ, ಅದು 10 ವರ್ಷ ಆಗೋಯ್ತು. ಅದರಿಂದ ಇಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ನಾವು ಕಾನೂನಾತ್ಮಕವಾಗಿ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕಾಗಿದೆ, ನೀರಿದೆ ಅಂತೇಳಿ ಆ ಟೈಮಲ್ಲಿ ಮೈ ಮರೆಯೋದು, ಇಂಥ ಪರಿಸ್ಥಿತಿ ಬಂದಾಗ ತಲೆ ಮೇಲೆ ಕೈ ಹೊತ್ಕೊಳ್ಳೋದು, ರೈತರ ಪರಿಸ್ಥಿತಿಗಳನ್ನ ಬೀದಿಗೆ ತಂದು ನಿಲ್ಲಿಸೋದು, ಇದನ್ನು ಬಿಟ್ಟು ಏನು ಕೆಲಸ ಮಾಡಬೇಕು ಅನ್ನೋದನ್ನು ಈ ಸರ್ಕಾರ ಯೋಚನೆ ಮಾಡಬೇಕು ಅನ್ನೋದನ್ನು ಆಗ್ರಹ ಮಾಡ್ತೀನಿ ಈ ಸಂದರ್ಭದಲ್ಲಿ. ನಾನು ಅದನ್ನೇ ಹೇಳ್ತಾ ಇರೋದು ಬ್ರದರ್. ಈಗ ಕೇರ್ಲೆಸ್ನೆಸ್ ಈ ಡಿಸ್ಟ್ರೆಸ್ ಫಾರ್ಮುಲಾದು ಸೆಟ್ರೇಟ್ ಮಾಡ್ಕೊಳ್ಳೋದೇ ಇದ್ದರೆ, ನೀರಿನ ಕೊರತೆ ಆದಾಗ ಇದು ಪ್ರತಿನಿತ್ಯ ಇರ್ತದೆ. ಯಾವುದೇ ಸರ್ಕಾರ ಇದ್ದರು, ನಾನು ಈ ಸರ್ಕಾರ ಅಂತ ಹೇಳಲ್ಲ, ಯಾವ ಸರ್ಕಾರಗಳು ಮುಂದೆ ಬಂದ್ರೂ ಹಿಂದೆ ಇದ್ದವರು ಇಂಥ ಪರಿಸ್ಥಿತಿ ಬಂದಾಗ ಎಂಬ್ರಾಸಿಂಗ್ ಸಿಚುಯೇಷನ್ ಎದುರಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ಒಂದು ರೀತಿಯಲ್ಲಿ ನಮ್ಮ ರಾಜ್ಯದ ರೈತರ ಬದುಕನ್ನು ನಾವು ಹಾಳು ಮಾಡ್ತಾಯಿದ್ದೀವಿ. ಯಾವೊಂದು ರಾಷ್ಟ್ರೀಯ ಒಕ್ಕೂಟ ವ್ಯವಸ್ಥೆ ಅಂತ ಹೇಳ್ಕೊಂಡು ನಾವು ಗೌರವ ಕೊಡಬೇಕು ಅಂತ ಹೇಳಿ ಇವತ್ತು ಅಂತಿಮವಾಗಿ ಅದರ ನೋವು ಅನುಭವಿಸೋರು ರೈತರು. ಆಲ್ರೈಟ್ ಕೊಟ್ಟಿದ್ದಾರೆ ತೀರ್ಪನ್ನು ನಾವು ಫಾಲೋ ಮಾಡಬೇಕು, ಆಲ್ರೈಟ್ ಫಾಲೋ ಮಾಡೋಣ. ಆದರೆ ಇರ್ತಕ್ಕಂಥ ವಾಸ್ತವಾಂಶದಲ್ಲಿ ಏನಿದೆ ಇವರು ಮನವರಿಕೆ ಮಾಡಬೇಕಲ್ಲ. ನಾವು ಚೆನ್ನಾಗಿದ್ದಾಗ ನಾವು ಮೈ ಮರೆತು ಹೋಗೋದು, ನೀರು ಚೆನ್ನಾಗಿ ಹರಿದೋದಾಗ ಏನೂ ಸಮಸ್ಯೆ ಇಲ್ಲ. ಇಲ್ಲಿ ಇಂಥ ಪರಿಸ್ಥಿತಿನಲ್ಲಿ ಏನು ಮಾಡಬೇಕು? ಇವತ್ತಿನವರಿಗೆ 2018ರ ಸುಪ್ರೀಂ ಕೋರ್ಟ್ನ ಆದೇಶ ಅಂತಿಮವಾಗಿ ಏನು ಕೊಟ್ಟಿದ್ದಾರೆ ನಮ್ಮ ರಿವ್ಯೂ ಪಿಟಿಷನಿಗೆ, ಅಲ್ಲಿಂದ ಇಲ್ಲಿವರೆಗೆ ಈ ಡಿಸ್ಟ್ರೆಸ್ ಫಾರ್ಮುಲಾದ ಏನು ಸುಪ್ರೀಂ ಕೋರ್ಟು ನಮಗೆ ಡೈರೆಕ್ಷನ್ ಕೊಟ್ಟಿಲ್ಲ, ಇಲ್ಲೂ ಇವರು ತೆಗೆದುಕೊಳ್ಳಿಕ್ಕೆ ಆಯ್ತಿಲ್ಲ 2 ಅಥಾರಿಟಿಗಳು. ಇದನ್ನು ನೀವು ಯಾತಕ್ಕೆ ಪ್ರೆಸಿಪಿಟೇಟ್ ಮಾಡಿ ಈ ವಿಷಯದಲ್ಲಿ ಏನು ಮಾಡಬೇಕು, ಇದಕ್ಕೂ ಒಂದು ಫಾರ್ಮುಲಾ ಬೇಕು ಅಂತಕ್ಕಂಥದ್ದನ್ನು ನಾವು ಡಿಮ್ಯಾಂಡ್ ಇಡಬೇಕಲ್ಲ. ಅದು ನಾನು ಈ ಸರ್ಕಾರ ಏನು ಮಾಡ್ತಿದೆ ಅನ್ನೋದನ್ನು ಕೇಳಲಿಕ್ಕೆ ಬಯಸ್ತಾ ಇರೋದು. ಅದಕ್ಕೆ ಇದು ಆಗಬಾರ್ದು ಅಂತಲೇ ನಾನು ಡಿಮ್ಯಾಂಡ್ ಮಾಡ್ತೇನೆ. ನಾನು ಮೊನ್ನೆನೂ ಹೇಳಿದ್ದೀನಿ ಸರ್ವಪಕ್ಷದ ಸಭೆಯಲ್ಲಿ. ಇಲ್ಲ ಮಾಡಲಿ, ನಾನು ವೆಲ್ಕಮ್ ಮಾಡಿದೆ. ನಾನು ಅದು ಬಂದಾಗ ಬಹುಶಃ ಅವರು 3,500 ಕ್ಯೂಸೆಕ್ ಬಿಡಿ ಅಂತಕ್ಕಂಥ ನೀರನ್ನ ಹೇಳಿದ್ರಲ್ಲ, ಅದಕ್ಕಿಂತ ಮುಂಚೆನೇ ಇವ್ರು ಬರ್ತಾರೆ ಅಂತ ಹೇಳಿದಾಗ ತಮಿಳುನಾಡಿನ ಮುಖ್ಯಮಂತ್ರಿ ಭೇಟಿ ಮಾಡಿ ಅಂತ ಹೇಳಿದೆ. ಇದು ಒಳ್ಳೆ ಮೂವ್ ಅಂತಲೇ ಹೇಳಿದ್ದೇನೆ. ಅಮಿಕಬಲ್ ಆಗಿ ಸೆಟ್ ರೈಟ್ ಆದರೆ ತುಂಬ ಒಳ್ಳೆಯದು. ಈ ಹಲವಾರು ವರ್ಷಗಳ ಸಮಸ್ಯೆಗೆ ಪರಿಹಾರ ದೊರಕ್ತದೆ. ಆದರೆ ಈಗಿನ ರಾಜಕೀಯ ವ್ಯವಸ್ಥೆಗಳಲ್ಲಿ ಆ ವಾತಾವರಣ ನಿರ್ಮಾಣ ಮಾಡೋದು ಕಷ್ಟ ಇದೆ. ಏಕೆಂದರೆ ಎಲ್ಲ ರಾಜಕೀಯ ಪಕ್ಷಗಳು ತಮಿಳುನಾಡಿನಲ್ಲಿ ನಾನು ಹೇಳ್ತಕ್ಕಂಥದ್ದು ಅಲ್ಲಿಯ ನಮ್ಮ ಸ್ನೇಹಿತರುಗಳಿಗೆ ಕಾವೇರಿ ನೀರು ಬಿಡಿ ಅಂತೀರಿ, ಬೋರ್ಡ್ ಇಟ್ಕೊಂಡು ನಿಂತ್ಕೊತೀರಿ. ನೆನ್ನೆ ನೋಡಿದೆ ಪಾರ್ಲಿಮೆಂಟ್ನಲ್ಲಿ ರಿಲೀಸ್ ವಾಟರ್ ಅಂತ ಇಟ್ಕೊಂಡವ್ರೆ, ಬೋರ್ಡ್ ಇಟ್ಕೊಂಡಿದ್ರು. ಇಲ್ಲಿ ನೀರನ್ನ
ಕೊರತೆ ಇದ್ದಾಗ ಏನು ಮಾಡಬೇಕು ಅನ್ನೋದು ಇವ್ರು ಯಾರೂ ಚರ್ಚೆ ಮಾಡಲ್ಲ. ತಮಿಳ್ನಾಡಿಗೆ ಬೇಕಾಗಿರೋದು ರಾಜಕೀಯ, ನೀರಿನ ರಾಜಕೀಯನು. ಇಲ್ಲಿ ನಮ್ಮ ರೈತರು ಸಫರ್ ಮಾಡಬೇಕು. ಇದಕ್ಕೆ ಸರಿಪಡಿಸ್ಕೊಳ್ಳಿಕ್ಕೆ ಅಮಿಕಬಲ್ ಆಗಿ ಚರ್ಚೆ ಮಾಡಿದ್ರೆ ವೆಲ್ ಆ್ಯಂಡ್ ಗುಡ್. ಅಟ್ಲೀಸ್ಟು ಇದು 1990 ಟ್ರಿಬ್ಯುನಲ್ ರಚನೆ ಏನಾಯಿತು, ಆಗಲೂ ಇದರಿಂದಲೇ ಟ್ರಿಬ್ಯುನಲ್ ರಚನೆ ಆಗೋಕ್ಕೆ ಕಾರಣ ಆಗಿದ್ದು. ತಮಿಳ್ನಾಡು ಒಬ್ಬ ಮಂತ್ರಿ ಬಂದರೆ ಇಲ್ಲಿಗೆ ಅವತ್ತು ನೀರು ಕೇಳಲಿಕ್ಕೆ ಒಂದು 5 TMC ನೀರು ಬಿಡಿ ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರ ಅವ್ರನ್ನ ಭೇಟಿನೇ ಮಾಡಲಿಲ್ಲ. ಕೊನೆಗೆ ಅವರು ಒಂದು ಟ್ರಿಬ್ಯುನಲ್ ಮಾಡಿ ಅಂದರು. ನಮ್ಮ ಸರ್ಕಾರದವರು ಹೇಳಿದ್ರು ಟ್ರಿಬ್ಯುನಲ್ ಮಾಡಿ ನಾವು ವೆಲ್ಕಮ್ ಮಾಡ್ತೀವಿ ಅಂದರು. ಅದರ ಪ್ರತಿಫಲ ಇವತ್ತು ಅನುಭವಿಸ್ತಾ ಇದ್ದೀವಿ.